ಸೋಷಿಯಲ್ ಮೀಡಿಯಾದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿಗಳ ವಿರುದ್ಧ ವ್ಯಾಪಕ ಟೀಕೆ ವ್ಯಕ್ತವಾಗುತ್ತಿದೆ. ಹೆಣ್ಣನ್ನು ನಿಂದಿಸಿದ ಆರೋಪದ ಮೇಲೆ ನಟ ದರ್ಶನ್ ಸೇರಿ ಅವರ ಅಭಿಮಾನಿಗಳ ಬಗ್ಗೆಯೂ ಎಲ್ಲೆಡೆ ಅಸಮಾಧಾನ ವ್ಯಕ್ತವಾಗುತ್ತಿದೆ. ದೊಡ್ಡಮನೆ ಸೊಸೆ ಪುನೀತ್ ರಾಜ್ಕುಮಾರ್ ಅವರ ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಬಗ್ಗೆ ಕಟುವಾಗಿ ಮಾತನಾಡಿದ ಆ ಮನಸ್ಸು ಎಷ್ಟು ಕೊಳಕಿರಬಹುದು ಎಂದು ಕೆಲವರು ತಮ್ಮ ಮನದ ನೋವನ್ನು ಜಾಲತಾಣಗಳಲ್ಲಿ ಹಂಚಿಕೊಳ್ಳುತ್ತಿದ್ದಾರೆ. ಈ ನಡುವೆ ಅಪ್ಪು ಅಭಿಮಾನಿಗಳು ಮಾತ್ರವಲ್ಲದೆ ಕಿಚ್ಚನ ಅಭಿಮಾನಿಗಳು ಸಹ ಕಿಡಿಕಾರುತ್ತಿದ್ದಾರೆ. ಐಪಿಎಲ್ ಪಂದ್ಯಾವಳಿಯಲ್ಲಿ ಆರ್ಸಿಬಿ ಹೀನಾಯವಾಗಿ ಸೋಲನುಭವಿಸುತ್ತಿದೆ. ಹೀಗೆ ಸೋಲಲು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರೇ ಕಾರಣ ಎಂದು ದರ್ಶನ್ ಅವರ ಅಭಿಮಾನಿಯೊಬ್ಬ ಕೆಟ್ಟದಾಗಿ ಪೋಸ್ಟ್ ಹಾಕಿದ್ದ. ಶುಭ ಕಾರ್ಯಕ್ಕೆ ಮುತ್ತೈದೆಯರನ್ನು ಕರೆಯಬೇಕು, ಇಂಥವರನ್ನು ಕರೆಯಬಾರದು. ಆರ್ಸಿಬಿ ಅನ್ಬಾಕ್ಸಿಂಗ್ ಇವೆಂಟ್ಗೆ ಇಂಥವರನ್ನು ಎಲ್ಲ ಮ್ಯಾಚ್ ಸೋಲ್ತಾರೆ ಎಂದು ಗಜಪಡೆ ಟ್ವಿಟ್ಟರ್ ಖಾತೆಯಿಂದ ಪೋಸ್ಟ್ ಹೊರಬಂದಿತ್ತು. ಈ ಪೋಸ್ಟ್ ವೈರಲ್ ಆಗುತ್ತಿದ್ದಂತೆ ಟೀಕೆಯೂ ಶುರುವಾಗಿದೆ. ಈ ನಡುವೆ ಹೀಗೆ ವೈರಲ್ ಆಗಿದ್ದ ಗಜಪಡೆ ಪೋಸ್ಟ್ ಏಕಾಏಕಿ ಡಿಲೀಟ್ ಆಗಿದೆ. ಗಜಪಡೆ ಹೆಸರಿನ ಖಾತೆ ಸುದೀಪ್ ಅಭಿಮಾನಿ ಎಂದು ಬದಲಾಗಿದೆ. ಹೀಗೆ ಕಿಚ್ಚನ ಹೆಸರು ಬಂತು. ಸುದೀಪ್ ಫ್ಯಾನ್ಸ್ ಕಹಳೆಯೂದಿದ್ದಾರೆ. ಯಾವುದು ಅಸಲಿ ಯಾವುದು ನಕಲಿ ಎಂಬುದನ್ನು ಪತ್ತೆ ಮಾಡಿ ಸಾಕ್ಷಿ ಸಮೇತ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಜೊತೆಗೆ ಎಚ್ಚರಿಕೆ ಸಂದೇಶವನ್ನು ಕೂಡ ರವಾನಿಸಿದ್ದಾರೆ. ದರ್ಶನ್ ಅಭಿಮಾನಿಯಾಗಿ ಕಚಡ ಕೆಲಸ ಮಾಡಿದ್ದಲ್ಲದೆ ಐಡಿ ಚೇಂಜ್ ಮಾಡಿ ಕಿಚ್ಚ ಬಾಸ್ ಡಿಪಿ ಹಾಕಿದೆಯಲ್ಲ, ಎಂತ ನನ್ ಮಗ ನೀನು, ಈ ತರ ಎಷ್ಟೇ ಕಚಡ ಕೆಲಸ ಮಾಡಿದ್ರೂ ಇವೆಲ್ಲ ನಮ್ಮ ಹತ್ರ ಬೇಡ ಎಂದು ಅಭಿಮಾನಿಗಳು ಹೇಳುತ್ತಿದ್ದಾರೆ. ವೀಕ್ಷಕರೇ, ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಜೈ ಶ್ರೀರಾಮ್.